ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆದಮ್ ನಬಿ ಅಲೈಹಿಸ್ಸಲಾಂರವರ ಉಳಿದ ಭಾಗದ ಚರಿತ್ರೆಯನ್ನು ನಿಮ್ಮ ಮುಂದೆ ವಿವರಿಸುತ್ತಿದ್ದೇನೆ. ದೀನಿ ಕಾರ್ಯಗಳನ್ನು ಮತ್ತು ಚರಿತ್ರೆಗಳನ್ನು ತಿಳಿಸುವ ನನಗೂ ಕೇಳುವ ನಿಮಗೂ ಅಲ್ಲಾಹನು ಆರೋಗ್ಯ ಆಯಸ್ಸು ನೀಡಲಿ. ಇವಾಗ ಆದಮ್ ನಬಿ ಅಲೈಹಿಸ್ಸಲಾಂರವರನ್ನು ಸೃಷ್ಟಿಸಲು ಮಣ್ಣಿನ ಅವಶ್ಯಕತೆ ಇದೆ. ಆದ್ದರಿಂದ ಭೂಮಿಯಿಂದ ಮಣ್ಣು ತರಲು ಅಲ್ಲಾಹು ತಾಲ ಜಿಬ್ರೀಲ್ ಅಲೈಹಿಸ್ಸಲಾಂ ಎನ್ನುವ ಮಲಕಿನಲ್ಲಿ ಹೇಳಿದ. ಜಿಬ್ರೀಲ್ ಎನ್ನುವ ಮಲಕು ಮಣ್ಣು ತರಲು ಭೂಮಿಯನ್ನು ಸಮೀಪಿಸಿದರು. ಆವಾಗ ಭೂಮಿ ಕೇಳಿತು, ಯಾಕಾಗಿ ಜಿಬ್ರೀಲ್ ರವರೇ ನನ್ನ ಬಳಿ ಬಂದಿರಿ ಎಂದು. ಅದಕ್ಕೆ ಜಿಬ್ರೀಲ್ ಅಲೈಹಿಸ್ಸಲಾಂರವರು ಹೇಳಿದರು, ಖಲೀಫಾರನ್ನು ಸೃಷ್ಟಿಸುವ ವಿಷಯದ ಕುರಿತು. ಅದಕ್ಕಾಗಿ ಮಣ್ಣು ಬೇಕು. ತಮ್ಮ ಬಳಿ ಮಣ್ಣಿಗಾಗಿ ಕಳುಹಿಸಿರುತ್ತಾನೆ. ಅದಕ್ಕೆ ಭೂಮಿಯು ಹೇಳಿತು, ದಯವಿಟ್ಟು ತಾವು ಹಿಂತಿರುಗಿ ಮಣ್ಣು ಕೊಡಲಾರೆ. ಭೂಮಿಯು ಜಿಬ್ರೀಲ್ರನ್ನು ಹಿಂತಿರುಗಿ ಕಳುಹಿಸಿತು ಮತ್ತು ನನ್ನ ಬೇಸರವನ್ನು ಅಲ್ಲಾಹನ ಬಳಿ ತಿಳಿಸಿ ಎಂದಿತು. ಇದನ್ನು ಅರಿತ ಅಲ್ಲಾಹು ತಾಲ ಎರಡನೆಯದಾಗಿ ಮೀಕಾಯಿಲ್ ಎನ್ನುವ ಮಲಕನ್ನು ಭೂಮಿಗೆ ಕಳುಹಿಸಿದ. ಭೂಮಿಯು ಮತ್ತೆಯೂ ಮೀಕಾಯಿಲ್ರನ್ನು ಮಣ್ಣು ತೆಗೆಯಲು ಬಿಡದೆ ಹಿಂತಿರುಗಿ ಕಳುಹಿಸಿತು. ಅಲ್ಲಾಹನು ಮೂರನೆಯದಾಗಿ ಇಸ್ರಾಫಿಲ್ ಎನ್ನುವ ಮಲಕನ್ನು ಭೂಮಿಗೆ ಕಳುಹಿಸಿದ. ಮೂರನೇ ಬಾರಿಯೂ ಮಣ್ಣು ತೆಗೆಯಲು ಬಿಡದೆ ಭೂಮಿಯು ನಿರಾಕರಿಸಿತು. ಇಸ್ರಾಫೀಲ್ರವರು ಕೂಡ ಸ್ವರ್ಗಲೋಕಕ್ಕೆ ಹಿಂತಿರುಗಿದರು. ನಾಲ್ಕನೆಯದಾಗಿ ಅಲ್ಲಾಹು ತಾಲ ಅಜ್ರಾಯಿಲ್ ಎನ್ನುವ ಮಲಕನ್ನು ಭೂಮಿಗೆ ಕಳುಹಿಸಿದ. ಅಜ್ರಾಯಿಲ್ ಅಲೈಹಿಸ್ಸಲಾಂ ಭೂಮಿಗೆ ಪ್ರವೇಶಿಸಿದಾಗ ಭೂಮಿಯು ಕೇಳಿತು, ಯಾಕಾಗಿ ಅಜ್ರಾಯಿಲ್ ರವರೇ ನನ್ನ ಬಳಿ ಬಂದಿರಿ? ಖಲೀಫಾರನ್ನು ಸೃಷ್ಟಿಸಲು ಮಣ್ಣು ಬೇಕು, ಮಣ್ಣು ತೆಗೆದುಕೊಂಡು ಹೋಗಲು ಬಂದೆ ಎಂದು. ಭೂಮಿ ಹೇಳಿತು, ನಾನು ಮಣ್ಣು ಕೊಡಲಾರೆ, ನನಗೆ ಬೇಸರವಿದೆ. ಆದರೆ ಅದ್ಯಾವುದನ್ನೂ ಲೆಕ್ಕಿಸದೆ ಅಜ್ರಾಯಿಲ್ ರವರು ಭೂಮಿಯ ಒಪ್ಪಿಗೆ ಇಲ್ಲದೆ ಮಣ್ಣು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ಹೋದರು. ಇದರಿಂದ ನೊಂದ ಭೂಮಿಯು ಅಲ್ಲಾಹನ ಬಳಿ ತನಗಾಗಿರುವ ಅನ್ಯಾಯದ ಕುರಿತು, ನನ್ನ ಒಪ್ಪಿಗೆ ಇಲ್ಲದೆ ಅಜ್ರಾಯಿಲ್ ರವರು ನನ್ನಿಂದ ಮಣ್ಣು ತೆಗೆದುಕೊಂಡು ಹೋದರು. ಆ ಸಂದರ್ಭ ಅಲ್ಲಾಹನು ಭೂಮಿಯನ್ನು ಸಮಾಧಾನಪಡಿಸುತ್ತಾ, ಭೂಮಿಯೇ, ನೀನು ಬೇಸರಿಸಬೇಡ, ನಿನ್ನಿಂದ ತೆಗೆದ ಮಣ್ಣು ಪುನಃ ನಿನ್ನ ಮಡಿಲಿಗೆ ಹಿಂತಿರುಗಿಸುವೆ. ಆ ಜವಾಬ್ದಾರಿಯನ್ನು ಕೂಡ ನಿನ್ನ ಒಪ್ಪಿಗೆ ಇಲ್ಲದೆ ಮಣ್ಣು ತೆಗೆದ ಅಜ್ರಾಯಿಲ್ ರವರಿಗೆ ನೀಡುತ್ತೇನೆ. ಅಜ್ರಾಯಿಲ್ ಅಲೈಹಿಸ್ಸಲಾಂರವರು ತಂದ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿ ಅದಕ್ಕೆ ಜೀವ ನೀಡಿ ಅನೇಕ ವರ್ಷಗಳ ಕಾಲ ಆ ಮನುಷ್ಯ ಜೀವಿಸಿ ನಿಶ್ಚಿತವಾದ ಸಮಯವು ಬಂದಾಗ ಅಜ್ರಾಯಿಲ್ ರವರು ಆ ಮನುಷ್ಯನ ಬಳಿ ಬಂದು ಅವನ ದೇಹದಲ್ಲಿರುವ ಆತ್ಮವನ್ನು ಎಳೆದು ಹೊರತೆಗೆಯುವರು. ಮನುಷ್ಯ ಮರಣ ಹೊಂದುವನು. ಅವನ ದೇಹವನ್ನು ಭೂಮಿಯಲ್ಲಿ ಹೂಳುವರು. ನಿನ್ನಿಂದ ತೆಗೆದ ಮಣ್ಣು ನಿನಗೆ ಲಭಿಸುವುದು ಎಂದು ಅಲ್ಲಾಹನು ಭೂಮಿಯಲ್ಲಿ ಹೇಳಿದನು. ಮನುಷ್ಯನ ಜೀವ ತೆಗೆಯುವ ಕೆಲಸವನ್ನು ಅಜ್ರಾಯಿಲ್ ರವರಿಗೆ ಅಲ್ಲಾಹನು ನೀಡಿದನು. ಆ ಸಂದರ್ಭ ಅಜ್ರಾಯಿಲ್ ರವರು ಅಲ್ಲಾಹನಲ್ಲಿ ದುಃಖವನ್ನು ವ್ಯಕ್ತಪಡಿಸಿದರು. ಮನುಷ್ಯರು ನನ್ನನ್ನು ಶತ್ರುವಾಗಿ ಕಾಣುವರು, ಜೀವಿಗಳ ಸಾವಿಗೆ ನಾನೇ ಕಾರಣ ಎಂದು ಹೇಳುವರು. ಆವಾಗ ಅಲ್ಲಾಹನು ಅಜ್ರಾಯಿಲ್ ರವರನ್ನು ಸಮಾಧಾನಪಡಿಸುತ್ತಾ ಹೇಳಿದ, ಜೀವಿಗಳ ಮರಣಕ್ಕೆ ಸಾವಿಗೆ ನಾನು ನಾನಾ ಕಾರಣಗಳನ್ನು ಉಂಟು ಮಾಡುವೆ. ಕೆಲವರು ನೀರಿನ ಮುಖಾಂತರ, ಕೆಲವರು ಅಗ್ನಿಯ ಮುಖಾಂತರ ಸಾವಿಗೀಡಾಗುವರು. ಎಲ್ಲ ಮರಣಕ್ಕೂ ನಾನು ಕಾರಣಗಳನ್ನು ಉಂಟು ಮಾಡುವೆ. ನಂತರ ಕಅಬಾ ಶರೀಫ್ ಭಾಗದಿಂದ ನೀರನ್ನು ತಂದು ಮಣ್ಣಿನಲ್ಲಿ ಮಿಶ್ರಣ ಮಾಡಿದರು ಮತ್ತು ಸ್ವರ್ಗದ ಸುವಾಸನೆಯನ್ನು ಅಲ್ಲಾಹನು ಮಣ್ಣಿಗೆ ನೀಡಿದನು. ಆದಮ್ ನಬಿಯವರ ಮುಖವನ್ನು ಕಅಬಾ ಶರೀಫ್ನ ಭಾಗದಿಂದ, ಎದೆ ಮತ್ತು ಬೆನ್ನು ಬೈತುಲ್ ಮುಕದ್ದಿಸ್ನ ಭಾಗದಿಂದ, ತೊಡೆಯನ್ನು ಯಮನ್ ರಾಜ್ಯದ ಮಣ್ಣಿನಿಂದ, ಮೊಣಕಾಲು ಈಜಿಪ್ಟಿನಿಂದ ತಂದ ಮಣ್ಣಿನಿಂದ, ಕಾಲ್ಪಾದಗಳು ಇಜಾಸ್ನ ಮಣ್ಣಿನಿಂದ, ಬಳಕೈ ಪೌರಸ್ತ್ಯ ಊರಿನ ಮಣ್ಣಿನಿಂದ, ಎಡಕೈ ಪಾಶ್ಚಾತ್ಯ ನಾಡಿನ ಮಣ್ಣಿನಿಂದ, ಅಲ್ಲಾಹು ತಾಲ ಎಲ್ಲ ನಾಡಿನ ಮಣ್ಣಿನಿಂದ ಆದಮ್ ನಬಿ ಅಲೈಹಿಸ್ಸಲಾಂರವರ ದೇಹದ ಭಾಗವನ್ನು ಸೃಷ್ಟಿಸಿದ ಎಂದು ನಾವು ಹಲವು ಗ್ರಂಥಗಳಿಂದ ತಿಳಿದುಕೊಳ್ಳಬಹುದು. ಇದರ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ನಾವು ಕಾಣಬಹುದು. ಇದನ್ನೆಲ್ಲ ನೋಡುತ್ತಾ ನಿಂತ ಇಬ್ಲೀಸ್ಗೆ, ಶೈತಾನ್ಗೆ ಅಸೂಯೆ ಉಂಟಾಯಿತು. ಆದಮ್ ನಬಿ ಅಲೈಹಿಸ್ಸಲಾಂರವರ ಮನುಷ್ಯ ರೂಪವನ್ನು ನೋಡಿ ಇಬ್ಲೀಸ್ ಬೆರಗಾದ. ಕೋಪವು ಅಸೂಯೆಯು ಇನ್ನಷ್ಟು ಉಂಟಾಯಿತು. ಇಬ್ಲೀಸ್ ಮಲಕುಗಳ ಗುರುವಾಗಿದ್ದ. ಎಲ್ಲ ಮಲಕುಗಳಿಗೆ ಆದಮ್ರವರನ್ನು ಕಂಡು ಸಂತೋಷವಾಯಿತು. ಇಬ್ಲೀಸ್ಗೆ ಹೊರತು
ಇಬ್ಲೀಸ್ ಆದಮ್ರವರ ರೂಪ ಕಂಡು ಬೆರಗಾಗಿ ನಿಂತ. ತಾನೊಮ್ಮೆ ಆದಮ್ನ ದೇಹದೊಳಗೆ ಹೋಗಿ ಏನಿದೆ ಎಂದು ನೋಡಬೇಕು ಎನ್ನುವ ಕುತೂಹಲ ಉಂಟಾಯಿತು ಇಬ್ಲೀಸ್ಗೆ. ಆದಮ್ರವರ ಬಾಯಿಯೊಳಗಡೆಯಿಂದ ದೇಹವನ್ನು ಇಬ್ಲೀಸ್ ಪ್ರವೇಶಿಸಿದ ಮತ್ತು ದೇಹದೊಳಗಡೆ ಅಲ್ಲಾಹನು ಸೃಷ್ಟಿಸಿದ ಒಂದೊಂದು ಅಂಗಗಳನ್ನು, ನಾಡಿಗಳನ್ನು ನೋಡಿ ಆಶ್ಚರ್ಯಭರಿತನಾಗಿ ಇಬ್ಲೀಸ್ ನಿಂತ. ಆದಮ್ರವರ ಎದೆಯ ಎಡಭಾಗದಲ್ಲಿ ಒಂದು ಖಾಲಿ ಕೋಣೆ ಇತ್ತು. ಅದನ್ನು ಅಲ್ಲಾಹನು ಯಾಕಾಗಿ ಮಾಡಿದ ಎಂದು ಇಬ್ಲೀಸ್ಗೆ ತಿಳಿಯಲೇ ಇಲ್ಲ. ಎಲ್ಲವನ್ನೂ ನೋಡಿದ ಇಬ್ಲೀಸ್ ಆದಮ್ ಅಲಿಸ್ಲಾಂರವರ ದೇಹದಿಂದ ಹೊರಬಂದ. ಇಬ್ಲೀಸ್ ಆದಮ್ ನಬಿ ಅಲಿಸ್ಲಾಂರವರ ದೇಹದೊಳಗಡೆ ಏನೆಲ್ಲ ಇದೆ ಎಂದು ಮಲಕುಗಳ ಬಳಿ ವಿವರಿಸಿದ. ಮಲಕುಗಳು ಆದಮ್ರವರನ್ನು ಕಂಡು ಭಯಪಟ್ಟರು. ಆವಾಗ ಇಬ್ಲೀಸ್ ಮಲಕುಗಳಿಗೆ ಹೇಳಿದ, ಇದರಲ್ಲಿ ಭಯಪಡುವುದು ಏನೂ ಇಲ್ಲ. ಆದಮ್ರವರ ದೇಹದೊಳಗಡೆ ಬರೀ ಖಾಲಿ ಕೋಣೆಗಳಿವೆ. ಆದಮ್ರವರ ದೇಹದೊಳಗಡೆ ಆತ್ಮವು ಪ್ರವೇಶಿಸುವ ಸಮಯವಾಯಿತು. ಇನ್ಶಾ ಅಲ್ಲಾಹ್ ಇನ್ನುಳಿದ ಆದಮ್ ನಬಿ ಅಲಿಸ್ಲಾಂರವರ ಚರಿತ್ರೆಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.